ವೆಲ್ಕಮ್ ಟು ಲಕ್ಕಿ ಲಾಶ ಕ್ರಿಯೇಷನ್ಸ್. ಇವತ್ತು ನಾವು ಬಸವನಗುಡಿಯಲ್ಲಿರುವಂತಹ ಒಂದು ಗೋವರ್ಧನ ಕ್ಷೇತ್ರದಲ್ಲಿದ್ದೀವಿ. ಇದು ರಾಕ್ ಟೆಂಪಲ್ ಅಂತಾನೆ ಹೇಳ್ತಾರೆ. ಸುಮಾರು ವಿಡಿಯೋದಲ್ಲಿ ನೀವು ನೋಡಿರ್ತೀರ ವೀಕ್ಷಕರೇ. ಇವತ್ತು ಈ ದೇವಸ್ಥಾನದ ಕಾರ್ಯಾಲಯ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ಶ್ರೀಯುತ KG ಕುಂಜರ್ ಅಂತ. ಸರ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು ಓಪನ್? 2004 ಪ್ರತಿಷ್ಠೆ ಆಗಿದೆ. ಸೊ 2004 ಇದು ಪ್ರತಿಷ್ಠೆ ಆಗಿತ್ತು ವೀಕ್ಷಕರೇ. ಇದು ಸಂಬಂಧಪಟ್ಟದ್ದು ಇಸ್ಕಾನ್ಗೆ ಅಥವಾ ಉಡುಪಿ ಮಠ? ಸೊ ಇದು ಉಡುಪಿಯಲ್ಲಿ 8 ಮಠಗಳಿವೆ. ಅದರಲ್ಲಿ ಕುತ್ತಿಗೆ ಮಠ ಅಂತ ಒಂದು. ಕುತ್ತಿಗೆ ಮಠ ಅದರ ಈಗಿನ ಹಿರಿಯ ಪೀಠಾಧಿಪತಿಗಳು ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದ. ಸೊ ಇದ್ರ ಕಾರ್ಯಾಲಯ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಅದರ ನಿರ್ದೇಶಕರು, ಮಾರ್ಗದರ್ಶಕರು ಎಲ್ಲ ಅವರೇ. ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ 15 ಮಠಗಳನ್ನು ಸ್ಥಾಪಿಸಿದ್ದಾರೆ. ಹೌದಾ? ಅಮೆರಿಕದಲ್ಲಿ 11 ಇವೆ, ಆಸ್ಟ್ರೇಲಿಯಾದಲ್ಲಿ 2 ಇವೆ, ಆಮೇಲೆ ಇಂಗ್ಲೆಂಡ್ನಲ್ಲಿ 1, ಕೆನಡಾದಲ್ಲಿ 1. ಸೊ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಅಷ್ಟು ಇವೆ. ಕೃಷ್ಣ ಮಠವನ್ನು ಸ್ಥಾಪಿಸಿದ್ದಾರೆ. ಕೃಷ್ಣ ಮಠಗಳನ್ನು ಸ್ಥಾಪಿಸಿದ್ದಾರೆ. ವೀಕ್ಷಕರು ಕೇಳಿದ್ರಲ್ಲ, ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲೂ ನಮ್ಮ ಕೃಷ್ಣ ಮಠವನ್ನು ಸ್ಥಾಪಿಸ್ತಕ್ಕಂಥ. ಉಡುಪಿಯಲ್ಲಿ 2024 ಜನವರಿ 18ಕ್ಕೆ ಉಡುಪಿ ಕೃಷ್ಣ ಪರ್ಯಾಯ ಅಂದ್ರೆ ಕೃಷ್ಣ ಪೂಜಾ ಅಧಿಕಾರ ಅವರಿಗೆ ಬರುತ್ತೆ. ಇಲ್ಲಿಗೆಲ್ಲ ಅಲ್ಲಿ ಉಡುಪಿಯಲ್ಲಿ 2 ವರ್ಷ ಕೃಷ್ಣ ಪೂಜಾ ಪರ್ಯಾಯ. 8 ಮಠಗಳಿಗೆ 2 ವರ್ಷಕ್ಕೊಮ್ಮೆ ಅಧಿಕಾರ ಬರ್ತದೆ. ಅಂತಹ ಅಧಿಕಾರ 2024ಕ್ಕೆ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಬರ್ತದೆ. ಅದು ಬರುತ್ತೆ ಎಲ್ಲ ನಾಡು. ಸರ್ ಇದೇ ತರ ಸ್ಥಾಪಿಸ್ಬೇಕಂತ ಏನ್ ನಿಮ್ದು ಒಂದು ಅವರದ್ದು, ನಮ್ದಲ್ಲ. ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ ಅಂದ್ರೆ ಆಧುನಿಕವಾದ ವಸ್ತುಗಳನ್ನು ಉಪಯೋಗಿಸಿ ಪ್ರಾಕ್ತನತೆಯನ್ನು ತೋರಿಸಬೇಕು. ಕಾಂಕ್ರೀಟಿನ ಕಾಡಿನಲ್ಲಿ ಇಂತಹದ್ದೊಂದು ಜನರಿಗೆ ಒಂದು ನೆಮ್ಮದಿಯ ತಾಣ ಲಭಿಸಬೇಕು ಒಂದು ಇಚ್ಛೆ, ಅವರಿಗೊಂದು ಅಭಿರುಚಿ, ಅದರಲ್ಲೊಂದು ಅಭಿರುಚಿ ಇರ್ತದೆ ಅವರಿಗೆ. ಹಾಗಾಗಿ ಮಾಡಿದ್ದಾರೆ. ಇಲ್ಲಿ ಅವತ್ತು ದ್ವಾಪರದಲ್ಲಿ ಕೃಷ್ಣ ಹೇಗೆ ಗೋವರ್ಧನ ಪರ್ವತ ಎತ್ತಿ ನಿಂತಿದ್ದಾನೋ ಅದೇ ಭಂಗಿಯಲ್ಲಿ ಸ್ಥಾಪಿಸಲಾಗಿದೆ. ಅದೇ ರೀತಿಯಲ್ಲಿ ಅವ್ರ ಇಚ್ಛೆ ಆಗಿತ್ತು, ಜನರಿಗೆ ತಲುಪಲಿ ಅಂತ ಮಾಡಿರ್ತಾರೆ. ಜನರಿಗೆ ಯಾವ ಭಗವಂತನ ಏನು ಒಂದು ವಿಚಾರದಲ್ಲಿ ಅವ ಸರ್ವವ್ಯಾಪಿ ಅಂತ ಇದೆ. ಹೌದು, ಕೃಷ್ಣ ಸರ್ವವ್ಯಾಪಿ. ಕೃಷ್ಣ ಅಂತಲ್ಲ, ಭಗವಂತ ಅಂತ ಯಾರನ್ನೇ ಕರೀರಿ ನೀವು, ಅವ ಸರ್ವವ್ಯಾಪಿ, ಎಲ್ಲದರ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಂದ್ರೆ ಅವನಿಗೆ ನಿಮ್ಮ ಆಕಾರ ನಾವು ಮಾತ್ರ ಹೇಳುವುದು. ಅವನು ನಿರಾಕಾರನೂ ಹೌದು, ಸಾಕಾರನೂ ಹೌದು. ಆದರೆ ಅದನ್ನೇ ಸರ್ವ ದಿಕ್ಕಿನಲ್ಲಿ ನೋಡಿದ್ರೆ ಅವ ಕಾಣಬೇಕು ಎನ್ನುವ ನೆಲೆಯಲ್ಲಿ ಹೀಗೆ ಮಾಡಿದ್ದಾರೆ. ಅಷ್ಟ ದಿಕ್ಕುಗಳಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಬರ್ತದೆ. ನಿಜ, ಅದು ನಿಜ. ಆಮೇಲೆ ಇದು ಒಂದು ಚಕ್ರದ ಹಾಗಿದೆ ನೋಡಿ, ಚಕ್ರದ ಸ್ಪೋಕ್ಸಿನ ಇದು ತಿರುಗ್ತದೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಎನ್ನುವ ಒಂದು ಕಲ್ಪನೆಯಲ್ಲಿ ಇದೆ. ಈ 4 ಹಾಗೆ ಅದರ ಆನಿಕೆ ಅಂತ ಹೇಳಿದ್ರೆ ಆಕ್ಸಿಸ್. ಚಕ್ರ ತಿರುಗುವಾಗ ಇದು ತಿರುಗುವುದಿಲ್ಲ. ಹೌದು, ಸೆಂಟ್ರಲ್ ತಿರುಗುವುದಿಲ್ಲ. ಅದರಲ್ಲಿ ನಿಂತಿದ್ದಾನೆ. ಕೃಷ್ಣ ಸೆಂಟ್ರಲ್ ಇದ್ದಾನೆ, ಆಕ್ಸಸ್ ನಲ್ಲಿದ್ದಾನೆ. ಚಕ್ರ ತಿರುಗ್ತದೆ, ನಾನು ಮಾತ್ರ ಸ್ಥಿರ, ಎಲ್ಲವೂ ಅಸ್ಥಿರ, ಎಲ್ಲವೂ ಛಲ ಅಂತ ಹೇಳುವ ಒಂದು ದೃಶ್ಯ ಅಲ್ಲಿ. ಸೊ ಒಂದು ಸನ್ನಿವೇಶನಲ್ಲಿ ಕ್ರಿಯೇಟ್ ಮಾಡಿರೋದು. ಕೃಷ್ಣ ಸೆಂಟ್ರಲ್ ಇದ್ದಾನೆ, ಅಲ್ಲಿ ಎಲ್ಲವೂ ನೋಡು, ಅವನು ಸ್ಥಿರವಾಗಿದ್ದಾನೆ. ಅವನ್ನೆಲ್ಲ ಗಮನ, ನಾವೆಲ್ಲ ತಿರುಗ್ತಾ ಇದ್ದೇವೆ. ನಾವು ಸುತ್ತ ತಿರುಗ್ತಾ ಇದೀವಿ, ನಾವು ಅಥವಾ ಯಾವ್ಯಾವ ತಿರುಗಿಸುವವ ಅವ, ನಾವು ತಿರುಗುವವರು. ಇದು ಜೀವನದ ಸತ್ಯವನ್ನ ಇಲ್ಲಿ ಪ್ರತಿಷ್ಠಾಪನೆ ಒಂದು ಜನಗಳಿಗೆ ಕಾಣಿಸ್ಲಿ ಅಂತ ಮಾಡಿರ್ತಕ್ಕಂಥ ಇದು ಗೋವರ್ಧನ ಕ್ಷೇತ್ರ. ವೀಕ್ಷಕರೇ, ಅವ್ರ ಬಾಯಿಂದನೇ ಕೇಳಿದಿರೋ. ಸರ್ ಇಲ್ಲಿ ಹೊರಗಡೆ ಬಂದು ಉಳ್ಕೋಬಹುದಾ? ಇಲ್ಲ, ಉಳ್ಕೊಳ್ಳಿಕ್ಕೆಲ್ಲ
ಸೊ ಅದು 1500 ಇದೆ. ಒಂದು So, ಇಂಥ ಟೈಮಲ್ಲೇ ಮಾಡಿಸ್ಬೇಕಂತ ಏನಿದೆ ಅಥವಾ ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾವಾಗ ಬೆಳಗ್ಗೆ ಕೊಟ್ಬಿಟ್ರೆ ನೀವು ಮಾಡಾಕ್ತೀವಿ ಅಥವಾ ನಾವು ಬರ್ಬೇಕಾ ಅಂತ? ಅದರಲ್ಲಿ ಮುಂಚೆನೇ ಮಾಡಿಸ್ಬೇಕು ಮತ್ತೆ ನೀವು ಮತ್ತೆ ಎಲ್ಲ ಪೂಜೆ ಎಲ್ಲ ನಿಮ್ಮ ಹೆಸರಲ್ಲಿ ಮತ್ತೆ ಮಾಡಿ ಹಾಕಿ ಪೂಜೆ ಎಲ್ಲ ಮಾಡಿಸ್ತಾರೆ. ಕಮಲ ನಾವು ತಂದು ಆಗುತ್ತಾ? ಇಲ್ಲ ಅವರು ತರಿಸ್ತಾರೆ. ಫೀಸ್ ಪೇ ಮಾಡ್ಬಿಟ್ರೆ ಪೂಜೆ ಮಾಡಿ ಹಾಕ್ತೀರಾ, ನಮ್ಮ ಕಷ್ಟಗಳೆಲ್ಲ ಏನ್ ಇಷ್ಟಾರ್ಥಗಳೆಲ್ಲ ನೆರವೇರ್ತಾರೆ ಅಂತ ನೀವು ಕೇಳಿದಲ್ಲ ವೀಕ್ಷಕರೇ. ವಿಶೇಷವಾದ ಪೂಜೆ ಕಮಲ ಮಾಲಾ ಸೇವೆ ಅಂತ ವೀಕ್ಷಕರಿಗೆ. ಓಕೆ, ನಿಮ್ಮ ನೇಮ್ ಸರ್? ಅವಿನಾಶ್ ಗುರುಗಳು ಸಿಕ್ಕಿದ್ರು. ಪೂಜೆ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ನೀವು ಯಾವಾಗಾದ್ರೂ ಬಸವನಗುಡಿಯಲ್ಲಿರುವಂಥ ಬುಲ್ ಟೆಂಪಲ್ ನಿಯರ್ ಗೋವರ್ಧನ ಕ್ಷೇತ್ರಕ್ಕೆ ಬಂದಾಗ ಈ ಸೇವೆನ, ಈ ಪೂಜೆನ ಕೊಡಿ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವೀಕ್ಷಕರು, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಒಳಗಡೆ ಇರುವಂಥ ಗೋವರ್ಧನ ಕ್ಷೇತ್ರದಲ್ಲಿ ಒಳಗಡೆ ಇರುವಂಥ ಕೃಷ್ಣಗಳಲ್ಲಿ ಗೋವರ್ಧನಗಿರಿನ ಎತ್ತಿದ್ದಂಥ ದೃಶ್ಯ ನಿಮಗೆ ತೋರಿಸಿದ್ದೀನಿ. ಹಾಗೆ ಗೋಶಾಲೆಗಳು ಒಳಗಡೆ ಬಿಡಿಸಿರ್ತಕ್ಕಂಥ ಚಿತ್ರಣಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ನೀವು ಬಸವನಗುಡಿ ಬುಲ್ ಟೆಂಪಲ್ ಕಡೆ ಬಂದಾಗ ತಪ್ಪದೆ ಈ ಗೋವರ್ಧನ ಕ್ಷೇತ್ರವನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಇದೇ ರೀತಿ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.